ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ ಇವತ್ತೇ ನಿಮಗೆ ಸುಲಭವಾಗಿ ಮಾಡುವಂತಹ ಟೊಮೆಟೊ ಬಾತು ಇಷ್ಟು ಸರಳವಾಗಿ ವಿಧಾನವನ್ನು ತೋರಿಸ್ತೇನೆ. ನಿಮಗೆ ಅಷ್ಟು ಖುಷಿಯಾಗುತ್ತೆ. ಹಾಗೆ ಮಾಡುವ ವಿಧಾನವನ್ನು ತೋರಿಸ್ತೇನೆ, ಬನ್ನಿ. ನಾನು ಗ್ಯಾಸ್ ಮೇಲೆ ಹಂಚಿಟ್ಕೊಂಡು 1 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೇನೆ. ಅದಕ್ಕೆ 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಹಾಗೆ 5ರಿಂದ 6 ಒಣಮೆಣಸಿನಕಾಯಿ ತೊಗೊಂಡಿದ್ದೇನೆ, ಖಾರ ಇರುವಂಥದ್ದು. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೆ. ಹಾಗೆ ಹಸಿ ತೆಂಗಿನ ತುರಿ, ಅದು ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊರಿ. ಹಾಗೆ 1-1.5 ಇಂಚ್ ಆಗುವಷ್ಟು ಶುಂಠಿ, 10ರಿಂದ 12 ಬೆಳ್ಳುಳ್ಳಿ ಎಸಳು, ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನಾನು 3 ಟೊಮೆಟೊವನ್ನು ತೊಗೊಂಡಿದ್ದೇನೆ. ಅದರಲ್ಲಿ 3 ಹೆಚ್ಚಿದ್ದೇನೆ. 1 ಟೊಮೆಟೊನ ಸಪ್ರೇಟ್ ಇಟ್ಕೊಂಡಿದ್ದೇನೆ. ಇನ್ನೆರಡು ಟೊಮೆಟೊನ ನಾನು ಹುರಿಲಿಕ್ಕೆ ಹಾಕ್ತೇನೆ. ನೋಡಿ, ಈಗ ಇರುವಂಥ 2 ಟೊಮೆಟೊನ ತೊಗೊಂಡಿದ್ದೇನೆ, ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಹಾಗೆ ನಿಮಗೆ ಈ ಚಾನಲು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡಿ, ಇದು ಚೆನ್ನಾಗಿ ಹುರಿದಾಯಿತು. ನಾನು ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಇದನ್ನು ನೀವು ಚೆನ್ನಾಗಿ ಮಿಕ್ಸರ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಇವೆರಡು ಹಾಕ್ಬೋದು. ಪುದೀನ ನಿಮಗೆ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿ ಇಡ್ತೇನೆ. ಹಾಗೆ ಮತ್ತೊಂದು ಪಾತ್ರೆ ತೊಗೊಂಡಿದ್ದೇನೆ. ನಾನು ಕುಕ್ಕರ್ ಯೂಸ್ ಮಾಡ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಪಲಾವ್ ಎಲೆ ಹಾಕ್ತಾಯಿದ್ದೇನೆ. ಹಾಗೆ ಇದಕ್ಕೆ ಸೋಂಪು, ಚಕ್ಕೆ, ನಕ್ಷತ್ರ, ಗರಿಗೆ, ಲವಂಗ, ಏಲಕ್ಕಿ ಇವೆಲ್ಲವೂ ಸ್ವಲ್ಪ ತೊಗೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತೇನೆ ಎಣ್ಣೆಯಲ್ಲಿ. 2 ಸ್ಪೂನು ನಾನು ಜೀರಿಗೆ ತೊಗೊಳ್ತಾ ಇದ್ದೇನೆ. ಹಾಗೆ 10ರಿಂದ 12 ಗೋಡಂಬಿ, ಅದನ್ನೆಲ್ಲ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಾಡಬೇಕಿದ್ರೇ ಗೊತ್ತಾಗ್ತದಲ್ಲ ಎಷ್ಟು ಸರಳ ಅಂತ ನಿಮಗೆ ಗೊತ್ತಾಗ್ತಾ ಉಂಟು ಅಲ್ವಾ. ಈಗ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೇನು ನಾನು ಎಕ್ಸ್ಟ್ರಾ ತೆಗೆದಿಟ್ಕೊಂಡಿದ್ದೆನಲ್ಲ ಟೊಮೆಟೊ, ಅದನ್ನು ಹಾಗೆ ಒಂದು ಈರುಳ್ಳಿಯನ್ನು ಹೆಚ್ಚಿ ಅದಕ್ಕೆ ಫ್ರೈ ಮಾಡ್ತೇನೆ. ನೋಡಿ, ಈ ಥರ ಫ್ರೈ ಮಾಡ್ತಾ ಇದ್ದೇನೆ. ಹಾಗೆ ಇದಕ್ಕೆ 1 ಚಿಟಿಕೆ ಆಗುವಷ್ಟು, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಉಪ್ಪು. ಉಪ್ಪು ಹಾಕ್ಕೊಂಡಾದ್ಮೇಲೆ ನೀವು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸಬೇಕು. ಹಾಗೆ ನಿಮಗೆ ಇದ್ದರೆ ಮಾತ್ರ ಯೂಸ್ ಮಾಡಿ, ಇಲ್ಲ ಅಂದರೆ ಪರವಾಗಿಲ್ಲ. ನಾನು ಚೆನ್ನಾಗಿ ಕಾಣಿಸ್ಲಿಕ್ಕಂತ ಹೇಳಿ ಸ್ವಲ್ಪನೇ ನಾನು ಬಟಾಣಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ನೀವು ಮಿಕ್ಸಿ ಮಾಡಿರುವಂಥ ಮಸಾಲೆ ಇರ್ತದಲ್ಲ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಎಣ್ಣೆಯಲ್ಲಿ ಬೇಯಬೇಕು. ಮಸಾಲೆ ಎಲ್ಲ ವಾಸನೆ, ಹಸಿ ವಾಸನೆ ಇರ್ತದಲ್ಲ, ಅದೆಲ್ಲ ನೀವು ಎಣ್ಣೆಯಲ್ಲಿ ನೋಡಿದರೆ ಗೊತ್ತಾಗ್ತದೆ. ಅದು ಎಣ್ಣೆ ಮೇಲ್ಗಡೆ ಕಾಣಿಸ್ಬೇಕು. ಆ ರೀತಿಯಲ್ಲಿ ನೀವು ಫ್ರೈ ಮಾಡ್ಕೊಳ್ಬೇಕು. ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀರಲ್ಲ ಅದರ 2.5 ಪಟ್ಟು ನೀರು ತೊಗೊಳ್ಬೇಕು. ನಾನು ಈಗ 2.5 ಪಟ್ಟು ನೀರು ಹಾಕ್ತಾಯಿದ್ದೇನೆ. ಅಂದರೆ ನಾನು 2 ಗ್ಲಾಸು ಸಣ್ಣ ಪಾವು ಅಂತಾರಲ್ಲ, 2 ಪಾವು ನಾನು ಅಕ್ಕಿ ಹಾಕ್ತಾಯಿದ್ದೇನೆ. ಅದು ನೆನೆಸಿಟ್ಕೊಂಡಿದ್ದೇನೆ. ಈಗ ನಾನು ಇದು ನೀರು ಕುದಿಬೇಕಲ್ವಾ, ಹಾಗಾಗಿ ಇದನ್ನು ಕುದಿಲಿಕ್ಕೆ ಇಡ್ತಾ ಇದ್ದೇನೆ. ಈಗ ಇದು ಕುದಿ ಬಂದಿದೆ, ಇದು ಚೆನ್ನಾಗಿ ಕುದೀತಾ ಉಂಟು. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಆವಾಗಲೇ ಸ್ವಲ್ಪ ಹಾಕಿದ್ದೇನೆ, ಈಗ ಸ್ವಲ್ಪ ರುಚಿಗೆ ನೋಡಿ ಹಾಕಿ ಉಪ್ಪನ್ನು. ಈಗ ಇದು ಕುದೀತಾ ಇರಬೇಕಿದ್ರೆ ನಾನು ಅಕ್ಕಿ ಏನು ತೊಳೆದು ನೆನೆಸಿಟ್ಟಿದ್ನಲ್ಲ, ಆ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಅನ್ನ ಮಾಡುವ ರೀತಿ ಗೊತ್ತಿರ್ತದೆ, ಅದು ನಾನು ತಿಳಿಸ್ಕೊಡ್ಬೇಕಂತ ಇಲ್ಲ. ಆದರೆ ಹೆಚ್ಚಾಗಿ ಕುಕ್ಕರಲ್ಲಿ ಮಾಡ್ತಾರೆ, ನಾನು ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇಲ್ಲ. ಈಗ ಇದನ್ನು ಚೆನ್ನಾಗಿ ಕಲಸಿ. ಈ ರೀತಿ ನೋಡಿ, ಇದು ಆಯಿತು ಅಂದರೆ ಯಾವಾಗಲೂ ಅನ್ನವನ್ನು ಸಣ್ಣ ಫ್ಲೇಮಲ್ಲಿ ಬೇಯಿಸಬೇಕು. ನಾನು ಸಣ್ಣ ಉರಿಯಲ್ಲಿ ಇಟ್ಟಿದ್ದೇನೆ. ಕುಕ್ಕರ್ ಆದರೆ ಬೇಗ ಆಗ್ತದೆ, ಇದು ಸ್ವಲ್ಪ ಸಮಯ ತಗೋತದೆ, ಆದರೆ ರುಚಿ ಇರ್ತದೆ. ಈಗ ರೆಡಿಯಾಗಿದೆ ನೋಡಿ ಇದು. ಅದಕ್ಕೆ ನಾನು 2 ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ನೋಡಿದ್ರೇ ಖುಷಿ ಆಗ್ತಾ ಉಂಟು. ಯಾವಾಗ ಊಟ ಮಾಡ್ತೇವೆ, ಜೊತೆಗೆ ಏನಾದರೂ ಇರಬೇಕಲ್ವಾ, ಹಾಗಾಗಿ ನಾನು ಎಗ್ ಫ್ರೈ ಮಾಡ್ಕೊಂಡಿದ್ದೇನೆ. ಹಾಗೆ ಜೊತೆಗೆ ಸಂಡಿಗೆ ಅಂತಾರಲ್ವ, ಆ ಸಂಡಿಗೆಯನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಇಷ್ಟು ಚೆನ್ನಾಗಿ ಬೆಂದಿದೆ. ಕುಕ್ಕರ್ ಯೂಸ್ ಮಾಡಿಲ್ಲ, ಇಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ. ಈ ಚಾನಲು ನಿಮ್ಗೆ ಖಂಡಿತ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಧನ್ಯವಾದಗಳು.